ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಕೊಪ್ಪಳದ ಹತ್ತಿರದಲ್ಲಿರುವಂಥ ಅಳವಂಡಿ ಎಂಬ ಒಂದು ಗ್ರಾಮಕ್ಕೆ ವಿಸಿಟ್ ಮಾಡಿದ್ವಿ. ಹೆಸರು ಸುಬ್ಬಾರಾವ್ ಅಂತ ಹೇಳ್ಬಿಟ್ಟು 30 ವರ್ಷಗಳಿಂದ 300 ಎಕರೆ ದಾಳಿಂಬೆ ತೋಟವನ್ನು ಬೆಳೆಸ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಯಾವ ರೀತಿ ಅನಿಸ್ತದೆ ಸರ್ ಈ ದಾಳಿಂಬೆ 30 ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಿ? 300 ಎಕರೆ ಚೆನ್ನಾಗಿ ಅನಿಸ್ತದೆ. ಎಲ್ಲ ಚೆನ್ನಾಗಿ ಇಳುವರಿ ಚೆನ್ನಾಗೆಲ್ಲ ಬರ್ತಿದೆ. ಅವರು ನಮ್ಮ ತೋಟದಲ್ಲಿ ಇರುವಂಥ ಜೇನು ಪೆಟ್ಟಿಗೆಗಳನ್ನ ಪರ್ಚೇಸ್ ಮಾಡಿ ಅವರ ತೋಟದಲ್ಲಿ ಇನ್ಸ್ಟಾಲೇಷನ್ ಮಾಡಿ ಇವತ್ತು ಇಷ್ಟು ಒಂದು 5ರಿಂದ 10 kg ಜೇನುತುಪ್ಪವನ್ನು ತೆಗೆದಿದ್ದಾರೆ. ಅದು ಭಾಳ ಖುಷಿಯಾಗಿದೆ ಅವರಿಗೆ. ಅವ್ರ ಜೊತೆ ಅವರು ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊತಾರೆ. ಯಾವ ರೀತಿ ಅನಿಸ್ತದೆ ತುಪ್ಪ ಆಗಲಿ ಮತ್ತು ನಮ್ಮ ಹುಳುಗಳು ಪಾಲ್ಯುನೇಷನ್ ಬಗ್ಗೆ ಆಗಿರಲಿ? ಚೆನ್ನಾಗಿದೆ. ನಿಮ್ಮ ಬಾಕ್ಸ್ ಎಲ್ಲ ತುಂಬ ಕೊಟ್ಟಿದ್ದೀರಿ. ಹುಳ ಬೇರೆ ಕಡೆ ತಿಂದಾಗ ಅಷ್ಟು ಹುಳ ಇದ್ದಿಲ್ಲ. ಈಗ ನೀವು ಕೊಟ್ಟಿದ್ದು ಬಂದು ಚೆನ್ನಾಗಿದೆ. ಇನ್ನೂ ಬೇರೆ ಬೇರೆ ರೈತರಿಗೆ ನಿಮ್ಮ ಹೆಸರು ಬಿಟ್ಟು ಸಾಕಷ್ಟು ಜನ ಬಂದು ನಮ್ಮ ಹತ್ರ ಬಾಕ್ಸ್ನ ತೊಗೊಂಡು ಭಾಳ ಮಂದಿಗೆ ಹೇಳಿದ್ದೀವಿ, ಭಾಳ ಮಂದಿ ತಗೊಂಡೋಗಿದ್ದಾರೆ. ಚೆನ್ನಾಗಿದೆ. ಈಗ ನೀವು ಒಂದು ಎಕರೆಗೆ ಟೋಟಲ್ ಆಗಿ ಎಷ್ಟು ಇಳುವರಿ ಪಡೆದಿದೆ ಪ್ರೆಸೆಂಟ್ ಇವಾಗ? 5ರಿಂದ 6 ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ನಿಮ್ಮದು? ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡುತ್ತೆ? 3 ಲಕ್ಷ ಖರ್ಚಾಗುತ್ತೆ. 3 ಲಕ್ಷ ಇದ್ರೆ ಮತ್ತೆ ಇನ್ಕಮು 5 ಲಕ್ಷ 5 ಲಕ್ಷ ಬರುತ್ತೆ. ಇವರು ಒಂದು ಎಕರೆಗೆ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಎಲ್ಲ ಖರ್ಚು ಹೋಗಿ 2 ಲಕ್ಷ ರೂಪಾಯಿ ಲಾಭ ಆಗುತ್ತೆ. ನೀವು ರೈತರು ಏನಾದರೂ ದಾಳಿಂಬೆ ಮಾಡಬೇಕಿತ್ತು ಅಂದರೆ ನಮ್ಗೆ ಇನ್ಫಾರ್ಮ್ ಮಾಡಿ. ದಾಳಿಂಬೆ ಮಾಡಿರುವಂಥ ರೈತರ ನಂಬರ್ ಕೊಡ್ತೀವಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ದಾಳಿಂಬೆ ಸಹ ನೀವು ಬೆಳೆದು ಇನ್ನೂ ಅನೇಕ